ನಮಸ್ಕಾರ ವೀಕ್ಷಕರೇ, ನಿಮ್ಮ ಬಿಬಿಒ ಚಾನಲ್ಗೆ ಸ್ವಾಗತ. ನೀವು ಈಗಾಗಲೇ ನಮ್ಮ ಶೀರ್ಷಿಕೆಯನ್ನು ನೋಡಿ ನಾವು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡಕ್ಕೆ ಹೊಟ್ಟಿದ್ದೀವಿ ಅನ್ನೋದನ್ನ ಊಹೆ ಮಾಡಿರ್ತೀರ. ಹೌದು ವೀಕ್ಷಕರೇ, ನಿಮ್ಮ ಊಹೆ 100ಕ್ಕೆ 100ರಷ್ಟು ಸರಿಯಾಗಿದೆ. ಈಗ ಕಳೆದ ಕೆಲವು ದಿನಗಳಿಂದ ನಾನು ಸಾಮಾಜಿಕ ಮಾಧ್ಯಮವನ್ನು ಉಪಯೋಗಿಸುವಾಗ ಎಲ್ಲಿ ನೋಡಿದರಲ್ಲಿ ಈ ಡೇಟಿಂಗ್ ಆ್ಯಪ್ಗಳ ಹಾವಳಿ, ಈ ಡೇಟಿಂಗ್ ಆ್ಯಪ್ಗಳ ಜಾಹೀರಾತು ಹಾಗೂ ಪ್ರೇಮಿಗಳ ದಿನಾಚರಣೆ ಹತ್ತಿರ ಬರುತ್ತಿದ್ದಂತೆ ಈ ಡೇಟಿಂಗ್ ಆ್ಯಪ್ಗಳ ಹಾವಳಿ ಜಾಸ್ತಿಯಾಗಿದೆ. ಎಲ್ಲಿ ನೋಡಿದರಲ್ಲಿ ಈ ಡೇಟಿಂಗ್ ಆ್ಯಪ್ಗಳ ಜಾಹೀರಾತು. ಏನಿದು ಈ ಡೇಟಿಂಗ್ ಆ್ಯಪ್, ಯಾಕೆ ಎಷ್ಟು ಜಾಹೀರಾತು ಬರುತ್ತಿವೆ ಎಂದು ಸಂಶೋಧನೆ ಬೆನ್ನಟ್ಟಿ ಹೊರಟಾಗ ನಮಗೆ ತಿಳಿದದ್ದು ಈ ಡೇಟಿಂಗ್ ಆ್ಯಪ್ಗಳ ಕರಾಳ ಮುಖವಾಡ ಹಾಗೂ ಎಲ್ಲರೂ ಬೆಚ್ಚಿ ಬೀಳುವಂಥ ಸತ್ಯ. ಈ ಡೇಟಿಂಗ್ ಆ್ಯಪ್ಗಳ ಕರಾಳ ಮುಖವಾಡ ಬಿಚ್ಚಿಡುವ ಮೊದಲು ನಾವು ಈ ಡೇಟಿಂಗ್ ಆ್ಯಪ್ ಹಾಗೂ ಮ್ಯಾಟ್ರಿಮೋನಿಯಲ್ ಆ್ಯಪ್ಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ, ಹಾಗೂ ಇದರ ಚರಿತ್ರೆ ಇತಿಹಾಸ ಏನೆಂದು ತಿಳಿದುಕೊಳ್ಳೋಣ, ಹಾಗೂ ಡೇಟಿಂಗ್ ಆ್ಯಪ್ ಮತ್ತು ಮ್ಯಾಟ್ರಿಮೋನಿಯಲ್ ಆ್ಯಪ್ಗಳ ವ್ಯತ್ಯಾಸ ತಿಳಿದುಕೊಳ್ಳೋಣ. ಈ ಡೇಟಿಂಗ್ ಆ್ಯಪ್ಗಳು ಭಾರತಕ್ಕೆ ಲಗ್ಗೆ ಇಟ್ಟದ್ದು 2013 ಮತ್ತು 2014 ಸಾಲಿನಲ್ಲಿ. ಭಾರತದ ಮೊಟ್ಟ ಮೊದಲ ಡೇಟಿಂಗ್ ಆ್ಯಪ್ ಈ ಟಿಂಡರ್ ಆ್ಯಪ್ ಆಗಿದೆ. ಇದು 2013ರಲ್ಲಿ ಭಾರತಕ್ಕೆ ಲಗ್ಗೆ ಇಟ್ಟಿತು. ಆದರೆ ಈ ಡೇಟಿಂಗ್ ಆ್ಯಪ್ಗಳ ಬಳಕೆ ಹೆಚ್ಚಾಗಿದ್ದು 2000 ಇಸ್ವಿಯ ನಂತರವೇ. ಏಕೆಂದರೆ 2000 ಇಸ್ವಿಯ ನಂತರ ಭಾರತದಲ್ಲಿ ಸ್ಮಾರ್ಟ್ಫೋನ್ಗಳ ಕ್ರಾಂತಿ ಆಯಿತು. 2000 ಇಸ್ವಿಯಿಂದ ಇಲ್ಲಿಯವರೆಗೂ ಈ ಡೇಟಿಂಗ್ ಆ್ಯಪ್ಗಳ ಬಳಕೆ ಹೆಚ್ಚಾಗುತ್ತಲೇ ಇದೆ. ಆದರೆ ಭಾರತಕ್ಕೆ ಬಳಕೆ ಇಟ್ಟ ಮೊದಲ ಆ್ಯಪ್ಗಳು ಈ ಮ್ಯಾಟ್ರಿಮೋನಿಯಲ್ ಆ್ಯಪ್ಗಳು. ಈ ಮ್ಯಾಟ್ರಿಮೋನಿಯಲ್ ಸೈಟ್ಗಳು ಶುರುವಾಗಿದ್ದು 1996ರಲ್ಲಿ. ಭಾರತದಲ್ಲಿ ಮೊದಲ ಬಾರಿಗೆ ಮ್ಯಾಟ್ರಿಮೋನಿಯಲ್ ಆ್ಯಪ್ ಎಂದರೆ ಅದು ಭಾರತ್ ಮ್ಯಾಟ್ರಿಮೋನಿ. ಮೊದಲು 1996-97ರಲ್ಲಿ ವೆಬ್ಸೈಟ್ ಮುಖಾಂತರ ವ್ಯವಹರಿಸಿತ್ತು. 2000 ಇಸ್ವಿಯ ನಂತರ ಈ ಭಾರತ್ ಮ್ಯಾಟ್ರಿಮೋನಿ ಕೂಡ ಆ್ಯಪ್ಗಳ ರೂಪದಲ್ಲಿ ಲಭ್ಯವಾಯಿತು. ಹಾಗಾದರೆ ಈ ಡೇಟಿಂಗ್ ಆ್ಯಪ್ಗಳು ಈ ಮ್ಯಾಟ್ರಿಮೋನಿಯಲ್ ಆ್ಯಪ್ಗಳ ವ್ಯತ್ಯಾಸವೇನು? ಮ್ಯಾಟ್ರಿಮೋನಿಯಲ್ ಆ್ಯಪ್ಗಳೆಂದರೆ ಮದುವೆಗೋಸ್ಕರವೇ ರೂಪಿಸಿದಂಥ ಆ್ಯಪ್ಗಳಿವು. ಡೇಟಿಂಗ್ ಆ್ಯಪ್ಗಳೆಂದರೆ ತಮ್ಮ ಲೈಂಗಿಕ ಆಸಕ್ತಿಯನ್ನು ತೀರಿಸಿಕೊಳ್ಳಲು ಇರುವ ಆ್ಯಪ್ಗಳಾಗಿವೆ. ಡೇಟಿಂಗ್ ಆ್ಯಪ್ಗಳು ಮೊದಲು ಹುಡುಗ-ಹುಡುಗಿ ಸೇರಿಕೊಳ್ಳಲು ರೂಪಿಸಿದಂಥ ಆ್ಯಪ್ಗಳಾಗಿದ್ದವು. ಆದರೆ ಇವರು ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದೇ ಲಿಂಗದ ವ್ಯಕ್ತಿಗಳು ಸೇರಲು ಇರುವಂಥ ಆ್ಯಪ್ಗಳನ್ನು ರೂಪಿಸಿದ್ದಾರೆ. ಅದಕ್ಕೆ ಇವರು ಹೆಸರಿಟ್ಟಿರುವುದು ಲೆಸ್ಬಿಯನ್ ಗೇ ಆ್ಯಪ್. ಇದರಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ರಿಜಿಸ್ಟರ್ ಮಾಡಿಕೊಳ್ಳುತ್ತಾರೆ. ಅಂದರೆ ನಮ್ಮ ಭಾರತದ ಸಂಸ್ಕೃತಿ, ಸಮಾಜ ಸಂಸ್ಕೃತಿ ಎತ್ತ ಸಾಗುತ್ತಿದೆ. ಈ ಡೇಟಿಂಗ್ ಆ್ಯಪ್ಗಳನ್ನು ಹೆಚ್ಚಾಗಿ ಬಳಕೆ ಮಾಡುವರು ಕಾಲೇಜ್ ವಿದ್ಯಾರ್ಥಿಗಳು ಹಾಗೂ ಗೃಹಿಣಿಯರು. ಈ ಡೇಟಿಂಗ್ ಆ್ಯಪ್ಗಳ ಕರಾಳ ಸತ್ಯವೆಂದರೆ ಇಲ್ಲಿರುವ 80% ಪ್ರೊಫೈಲ್ಗಳು ಫೇಕ್ ಹಾಗೂ ಸ್ಕ್ಯಾಮರ್ಸ್ಗಳಿಂದ ಎಷ್ಟೋ ಜನ ತಮ್ಮ ದುಡ್ಡು ಕಳೆದುಕೊಂಡಿದ್ದಾರೆ, ಮಾನ ಕಳೆದುಕೊಂಡಿದ್ದಾರೆ. ಮೊದಲು ಅವರು ನಿಮ್ಮೊಂದಿಗೆ ಫೇಕ್ ಫೋಟೋ ಕಳಿಸಿ ನಿಮ್ಮೊಂದಿಗೆ ಸಂಪರ್ಕ ಮಾಡುತ್ತಾರೆ, ನಿಮ್ಮ ಎಲ್ಲ ಡೇಟಾವನ್ನು ಕಲೆಕ್ಟ್ ಮಾಡುತ್ತಾರೆ, ನಿಮ್ಮೊಂದಿಗೆ ಅಶ್ಲೀಲ ಚಾಟ್ಗಳನ್ನು ಮಾಡುತ್ತಾರೆ, ಆಧಾರವಾಗಿಟ್ಟುಕೊಂಡು ನಿಮ್ಮನ್ನು ಬ್ಲ್ಯಾಕ್ಮೇಲ್ ಮಾಡಲು ಶುರು ಮಾಡುತ್ತಾರೆ, ಹಣಕ್ಕೆ ಬೇಡಿಕೆ ಇಡುತ್ತಾರೆ. ಹೀಗೆ ಎಷ್ಟೋ ಯುವತಿಯರು, ಯುವಕರು, ಗೃಹಿಣಿಯರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅದಕ್ಕೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಯಾವುದಾದರೂ ಆ್ಯಪ್ ನಿಮ್ಮ ಮಕ್ಕಳ ಮೊಬೈಲ್ನಲ್ಲಿ ಇದ್ದರೆ ದಯವಿಟ್ಟು ಅದನ್ನು ಮೊದಲು ಡಿಲೀಟ್ ಮಾಡಿಸಿಬಿಡಿ. ಇಲ್ಲವಾದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಡೇಟಿಂಗ್ ಆ್ಯಪ್ಗಳಿಂದ ಭಾರತದಲ್ಲಿ ಇಷ್ಟೊಂದು ಹಾನಿ ಉಂಟಾಗುತ್ತಿದ್ದರೂ ಸರ್ಕಾರ ಇನ್ನೂ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಎನ್ನುವುದೇ ಪ್ರಶ್ನೆಯಾಗಿದೆ. ಹಾನಿಯಾದವರು ಕೂಡ ತಮ್ಮ ಮರ್ಯಾದೆಗೆ ಹೆದರಿ ಯಾರೂ ಮುಂದೆ ಬರುತ್ತಿಲ್ಲ. ನಾನು ಎಲ್ಲ ಪೋಷಕರಿಗೆ ಕೇಳಿಕೊಳ್ಳೋದಷ್ಟೇ, ನಿಮ್ಮ ಮಕ್ಕಳು ಮೊಬೈಲ್ನಲ್ಲಿ ಏನು ಮಾಡುತ್ತಾರೆ, ಏನು ನೋಡುತ್ತಾರೆ ಎನ್ನುವುದು ಒಂದು ಕಣ್ಣಿಟ್ಟಿರಿ. ಇಲ್ಲವಾದಲ್ಲಿ ಒಂದಲ್ಲ ಒಂದು ದಿನ ಅಪಾಯ ಕಟ್ಟಿಟ್ಟ ಬುತ್ತಿ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ, ಮಾಹಿತಿ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ನಮ್ಮ ಮುಂದಿನ ವಿಡಿಯೋಗಳು ನಿಮ್ಮನ್ನು ಆದಷ್ಟು ಬೇಗ ತಲುಪಲು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೊಂದು ಹೊಸ ಆಸಕ್ತಿದಾಯಕ ವಿಷಯದೊಂದಿಗೆ ಮರಳಿ ಬರ್ತೇನೆ. ಅಲ್ಲಿಯವರೆಗೂ ಕಾಯ್ತಾ ಇರಿ. ನಮಸ್ಕಾರ.